ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿರುವಂಥ ಎಲ್ಲ ವೈದ್ಯರು ತಮ್ಮ ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆಯಿಂದ ಅನಿರ್ದಿಷ್ಟಾವಧಿಕಾರಿ ಅಂತ ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ವಿಶೇಷವಾಗಿ ಔಷಧಿಯ ಪೂರೈಕೆ, ವರ್ಗಾವಣೆಯ ನೀತಿ ಮತ್ತು ಹುದ್ದೆಯನ್ನು ಭರ್ತಿ ಮಾಡಬೇಕು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಅವರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು ಅಂತ ಕೇಳಿದ್ರೆ, ನಾಳೆ 11ನೇ ತಾರೀಕಿನಿಂದ OPD ಬಂದ್ ಮಾಡ್ತೇವೆ, 16ನೇ ತಾರೀಕಿನಿಂದ ನಾವು ತುರ್ತು ಸೇವೆಯನ್ನು ಕೂಡ ಬಂದ್ ಮಾಡ್ತೇವೆ ಅಂತ ಹೇಳಿರುವಂತದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ. ಅವರ ಸಂಘದ ಅಧ್ಯಕ್ಷರೇ ಇವತ್ತು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು, ನಾವು 1 ತಿಂಗಳ ಹಿಂದೆ ಈ ಎಲ್ಲ ಸಂಗತಿಗಳನ್ನ ಸರ್ಕಾರಕ್ಕೆ ತಂದಿದ್ವಿ, ನಮ್ಮನ್ನು ಇಲ್ಲಿಯ ತನಕ ಯಾವುದೇ ಮಾತುಕತೆಗೆ ಕರೆದಿಲ್ಲ ಅನ್ನುವಂಥ ಸಂಗತಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡೋದು, ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಎಸ್ಮಾ ಜಾರಿ ಮಾಡ್ತೇವೆ ಇತ್ಯಾದಿಗಳ ಮೊಂಡುತನವನ್ನ ಅಥವಾ ಆ ಥರದ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ, ಸಂಘರ್ಷದ ನೀತಿಗೆ ಹೋಗದಲ್ಲೇ ಸಂಧಾನದ ಮಾರ್ಗವನ್ನು ಕಂಡಿಡಿದು ತಕ್ಷಣ ಅವ್ರನ್ನ ಮಾತುಕತೆ ಕರೆದು ಬಗೆಹರಿಸ್ತೀವಿ, ಆಮೇಲೆ ಉಳಿದಿದೆ ಏನು ಅನ್ನೋದು ಚರ್ಚೆ ಮಾಡೋಣ ಅಂತ ನನ್ನ ವಿನಂತಿ. ನಾನು ಮಾತಾಡ್ಬಿಡ್ತೀನಿ. ನಾಳೆಯಿಂದ ಸುನೀಲ್ ಕುಮಾರ್ ಹೇಳ್ದಂಗೆ ನಾಳೆಯಿಂದ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದನ್ನ ಬಹಳ ಎಫೆಕ್ಟ್ ಆಗೋದು, ಬಹಳ ಬಡವರಿಗೆ ಎಫೆಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಆದ್ರಿಂದ ತಾವೆಲ್ಲ ಆ ಅಸೋಸಿಯೇಷನ್ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ಕರೆಸಿ ಕುಲಕುಶ ಕುರಿತು ಮಾಡೋರು ಏನೇನು ಬೇಡಿಕೆ ಇದೆಯೋ, ಯಾವ್ದು ಸಾಲ್ವ್ ಮಾಡೋಕ್ಕಾಗುತ್ತೋ ಅದನ್ನ ಬೇಗನೆ ಸಾಲ್ವ್ ಮಾಡಿ, ಮಿಕ್ಕಿದ್ದು ಹಂತವ್ರು ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಕರೆದು ಮಾತಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಬಡವರಿಗೆ ಬಹಳ ತೊಂದರೆ ಆಗುತ್ತೆ ಅಂತ ನಾನು ಕಳಕಳಿ ಮನವಿ ಮಾಡ್ಬೋದು. ಉದಯ್, ಏನಿದು ಆಯ್ತಾಯ್ತು, ಓಕೆ. ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಒಂದ್ ಸೆಕೆಂಡ್, ಬೇಗ ನಾ ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ, ಈ ಒಂದು ಬಾವಿಗೆ ಪ್ರತಿಭಟನೆ ಆಗುವಲ್ಲದೆ ಆ ಕಡೆಗೆ ದಯವಿಟ್ಟು ಯಾರು ಕೂಡ ಹೋಗ್ಬೇಡಿ. ತೊಂದರೆ ಇಲ್ಲ, ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತದೆ, ಅದನ್ನ ನೋಡಿ ನಾಳೆ ಎಲ್ಲರೂ ಕೂಡ ಬರೋದು ಬೇಡ ಅಂತ ಹೇಳುದು ನಾನು ಅಷ್ಟೇ. ದಯವಿಟ್ಟು ಈಗಾಗಲೇ ಸುನೀಲ್ ಕುಮಾರ್ ಅವರು ಹೇಳಿದಾಗೆ ಸುಮಾರು 10 ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯ ವೈದ್ಯರ ಸಂಘದಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಆ ಸಂಘದ ಅಧ್ಯಕ್ಷರನ್ನು ಕರೆಸಿಕೊಂಡು ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸಕ್ಕಾಗುತ್ತೆ ಈಡೇರಿಸಿ ಈ ಬಡ ಜನತೆಗೆ ಆಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಮನವಿಯನ್ನು ಮಾಡಿಕೊಳ್ತೇನೆ. ಪ್ರದೀಪ್, ಈಗ ಈ ವಿಚಾರದ ಬಗ್ಗೆ ಅವ್ರ ಜೊತೆ ಏನು ಬೇಡಿಕೆಗಳು ಇಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಅವ್ರ ಜೊತೆ ಮಾತುಕತೆ ಮಾಡಿದೀವಿ, ಮಾಡಿಲ್ಲ ಅಂತ ಏನಲ್ಲ. 2 ಬಾರಿ ಅವ್ರ ಜೊತೆ ಕರೆದು ಮಾತಾಡಿದ್ದೇವೆ ಮತ್ತು ನಿನ್ನೆನೂ ಕೂಡ ನಾವು ಏನೇನು ಕ್ರಮಗಳು ತಗೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ನಮ್ಮ ಕಮಿಷನ್ ಮುಖಾಂತರ ತಿಳಿಸಿದ್ದೇವೆ, ಏನೇನು ಆಕ್ಷನ್ ತಗೊಂಡಿದೀವಿ ಅಂತ. ಕೆಲವೆಲ್ಲ ಬಹಳ 50 ವರ್ಷದಿಂದ ಆಗದೆ ಇರುವಂತ CNR, 12 ವರ್ಷದಿಂದ ಆಗದೆ ಇರತಕ್ಕಂಥ ಜ್ಯೇಷ್ಠತಾ ಪಟ್ಟಿಗಳು ಎಲ್ಲ ಕೂಡ ನಾವು ಇದ್ರ ಬಗ್ಗೆ ಈ ಸಲ ಆಗಬೇಕು ಅಂತಾನೆ ಮಾಡ್ತಾ ಇರ್ತೇವೆ. ಕೆಲವು ನಾವು ಹೋದ್ಸಲ ಕೌನ್ಸಿಲಿಂಗ್ ಮಾಡಿದಾಗ ಕೆಲವು ಅದರಲ್ಲಿ ಆಗಿರುವಂತ ನ್ಯೂನತೆಗಳು ಅದ್ರ ಬಗ್ಗೆ ಹೇಳಿದ್ದಾರೆ. ನಾವು ಅದನ್ನ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಸರಿಪಡಿಸ್ತಕ್ಕಂಥ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಕೆಲವು ವಿಚಾರಗಳಿದೆ, ಎಲ್ಲವನ್ನೂ ಈಗ ಹೇಳಕ್ ಹೋಗೋದಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ, ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಯಾವ್ಯಾವ ಮಾಡಕ್ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಇಲಾಖೆ ಹಿತದೃಷ್ಟಿಯಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತದೆ. ಆದ್ರಿಂದ ಅದನ್ನ ಇತ್ಯರ್ಥಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇತ್ಯರ್ಥ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಆದ್ರಿಂದ ಇನ್ನು ಹೆಚ್ಚು ನಾವು ಮಾತಾಡೋಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರನ್ನ ಸಂಧಾನ ಕರೆದು ಮಾತುಕತೆ ಮಾಡ್ತೀವಿ. ಇವತ್ತೇ ಕರೆಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.